ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ತಾಲೂಕು ಆಡಳಿತದಿಂದ ಸಂಭ್ರಮ ಸಡಗರದಿಂದ 70ನೇ ಕನ್ನಡ ರಾಜ್ಯೋತ್ಸವ ಆಚರಣೆ. 13 ಟಿಎಂಸಿ ನೀರಿನಿಂದ 2ನೇ ಬೆಳೆ ಹೇಗೆ ಸಾಧ್ಯ? ಶಾಸಕ ಹಂಪನಗೌಡ ಬಾದರ್ಲಿ. ಸಿಂಧನೂರಿನಲ್ಲಿ ಬಂಗಾಲಿ ಕ್ಯಾಂಪಿನ ಪ್ರಬೀರ್ ಸರ್ದಾರ್ ಕೊಲೆ ಬೆಚ್ಚಿಬಿದ್ದ ಜನತೆ. ಕುನ್ನಟಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಆಚರಣೆ. ಕನ್ನಡ ಭಾಷೆಯ ಜೀವಂತಿಕೆಗೆ ಜನಪದರೇ ಶ್ರೀರಕ್ಷೆ. ಡಾಕ್ಟರ್ ಶಂಕರ್ ಗುರಿಕಾರ್. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ತಾಲೂಕು ಆಡಳಿತದಿಂದ 70ನೇ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಧ್ವಜಾರೋಹಣ ನೆರವೇರಿಸಿದರು. ಶಾಸಕ ಹಂಪನಗೌಡ ಬಾದರ್ಲಿಯವರು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಮೆರವಣಿಗೆ ಮಹಾತ್ಮ ಗಾಂಧಿ ವೃತ್ತದ ಮಾರ್ಗವಾಗಿ ವಿವಿಧ ವೃತ್ತಗಳ ಮೂಲಕ ಟೌನ್ ಹಾಲ್ಗೆ ತೆರಳಿತು. ಮೆರವಣಿಗೆಯ ಉದ್ದಕ್ಕೂ ತಾಯಿ ಭುವನೇಶ್ವರಿ ಭಾವಚಿತ್ರ ಹಾಗೂ ಜ್ಞಾನಪೀಠ ಪುರಸ್ಕೃತರ ಭಾವಚಿತ್ರಗಳನ್ನು ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಿರುವುದು ನೋಡುಗರ ಕಣ್ಮನ ಸೆಳೆಯಿತು. ಜೊತೆಗೆ ಕನ್ನಡ ಗೀತೆಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸುವಂತಿತ್ತು. ಟೌನ್ ಹಾಲ್ನಲ್ಲಿ ಇತ್ತೀಚೆಗೆ ನಿಧನರಾದ ಪ್ರೊಫೆಸರ್ ಶಾಶ್ವತ ಸ್ವಾಮಿ ಮುಕುಂದಿಮಠ್ ಅವರಿಗೆ ಸಂತಾಪ ಸೂಚಿಸಿ ಮುಂದಿನ ವರ್ಷದೊಳಗೆ ಮರಣೋತ್ತರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಎಂಎಲ್ಸಿ ಬಸನಗೌಡ ಬಾದರ್ಲಿ ವಾಗ್ದಾನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಶಾಸಕ ಹಂಪನಗೌಡ ಬಾದರ್ಲಿ ಸೇರಿದಂತೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್ ಮಾತನಾಡಿದರು. ಈ ವೇಳೆ ಪೌರಾಯುಕ್ತ ಪಾಂಡುರಂಗ ಇಟಗಿ, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಚಂದ್ರಶೇಖರ್, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಬಸವಲಿಂಗಪ್ಪ, ಬಿಸಿಎಂ ಅಧಿಕಾರಿ ಲಿಂಗಪ್ಪ ಅಂಗಡಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಫ್. ಮಸ್ಕಿ, ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಸಾಧನೆಗೈದ ಹಾಗೂ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಂಸೆಯ ಪತ್ರಗಳನ್ನು ನೀಡಲಾಯಿತು. ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ. ವಿರೂಪಾಕ್ಷಪ್ಪ ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು 2ನೇ ಬೆಳೆಗೆ ನೀರಿನ ವಿಚಾರದಲ್ಲಿ ರೈತರಲ್ಲಿ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ. ವಾಸ್ತವದ ಸಂಗತಿಯನ್ನು ರೈತರಿಗೆ ತಿಳಿಸಬೇಕೆಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು. ಈ ಕುರಿತು ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದಲ್ಲಿ 80 ಟಿಎಂಸಿ ನೀರು ಸಂಗ್ರಹವಿದ್ದು, ಆದರೆ 3 ರಾಜ್ಯಗಳಿಗೂ ಹಂಚಿಕೆ ಮಾಡಲೇಬೇಕು. ಕರ್ನಾಟಕದ ಪಾಲಿಗೆ 24 ಟಿಎಂಸಿ ನೀರು ಇದ್ದು, ಮುಂದಿನ ತಿಂಗಳು ಅದು 13 ಟಿಎಂಸಿ ನೀರು ಮಾತ್ರ ಉಳಿಯುತ್ತದೆ. ಈ 13 ಟಿಎಂಸಿ ನೀರಿನಿಂದ ರೈತಾಪಿ ಜನರು ಯಾವ ರೀತಿ 2ನೇ ಬೆಳೆ ಬೆಳೆಯಲು ಸಾಧ್ಯ? ತುಂಗಭದ್ರಾ ಡ್ಯಾಮ್ ಬೋರ್ಡ್ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದು, ನೀರು ಬಿಡುವ ತೀರ್ಮಾನ ರಾಜ್ಯ ಸರ್ಕಾರ ಕೈಗೊಳ್ಳಲು ಬರುವುದಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಒತ್ತಡ ಹಾಕಿ ನೀರು ಬಿಡಿಸಿಕೊಂಡು ಬರಲಿ, ನಮ್ಮದೇನು ತಕರಾರು ಇಲ್ಲ. ಈ 13 ಟಿಎಂಸಿ ನೀರಿನಿಂದ ಬೆಳೆಯನ್ನು ಯಾವ ರೀತಿ ರಕ್ಷಿಸಲು ಸಾಧ್ಯ? ಸುಖ ಸುಮ್ಮನೆ ರೈತರನ್ನು ಗೊಂದಲಕ್ಕೆ ತಳ್ಳುವುದು ಬಿಡಬೇಕು. ಕೇಂದ್ರ ಸರ್ಕಾರದ ತಜ್ಞರ ಸಮಿತಿ ಟಿಬಿ ಡ್ಯಾಮ್ಗೆ ಭೇಟಿ ನೀಡಿ ಅಲ್ಲಿಯ ಸ್ಥಿತಿಗತಿಗಳನ್ನು ಪರಿಶೀಲಿಸಿ 80 ಟಿಎಂಸಿ ನೀರು ಮಾತ್ರ ಸಂಗ್ರಹಿಸುವ ಸಾಮರ್ಥ್ಯವಿದೆ. 2ನೇ ಬೆಳೆಗೆ ನೀರು ಬಿಡಲು ಸಾಧ್ಯವಿಲ್ಲ. ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲೇಬೇಕು. ಈಗ ಟೆಂಡರ್ ಕರೆಯಲಾಗಿದ್ದು ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಬೇಕು. ಆದರೆ ನೀರು ಬಿಡಬೇಕು ಬಿಡಬಾರದು ಎನ್ನುವ ತೀರ್ಮಾನ ಕೈಗೊಳ್ಳುವುದು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವಿದೆ. ರೈತರ ಹಿತದೃಷ್ಟಿಯಿಂದ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಕೇಂದ್ರ ಸರ್ಕಾರದ ಜೊತೆಯಾಗಲಿ ಅಥವಾ ರಾಜ್ಯ ಸರ್ಕಾರದ ಜೊತೆಗಾಗಲಿ ನನ್ನನ್ನು ಮಾತನಾಡಲು ಕರೆದರೆ ಹೋಗುತ್ತೇನೆ, ಆದರೆ ಮುಂದಾಳತ್ವ ವಹಿಸುವುದಿಲ್ಲ. ಕಾರಣವಿಷ್ಟೇ, 13 ಟಿಎಂಸಿ ನೀರಿನಿಂದ ಯಾವ ರೈತರಿಗೂ ಪ್ರಯೋಜನ ಇಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಎಂದರು. ಈ ವೇಳೆ ಕಾಜಿ ಮಲ್ಲಿಕ್, ಶರಣಪ್ಪ ರೆಡ್ಡೇರ್, ಲಿಂಗಪ್ಪ ಧಡೆಸೂಗೂರ್, ವೈ ಅನಿಲ್ ಕುಮಾರ್, ಲಿಂಗರಾಜ್ ಹಂಚಿನಾಳ್ ಸೇರಿದಂತೆ ಇತರರು ಇದ್ದರು. ನಾಡಗೌಡರಿಗೆ, ಬಿಜೆಪಿ ಮುಖಂಡರಿಗೆ 2ನೇ ಬೆಳೆ ನೀರಿನ ವಿಚಾರ ಜವಾಬ್ದಾರಿ ಪೂರ್ಣ ಅವಧಿ ಕೇಂದ್ರ ಸರ್ಕಾರ ಅವ್ರ ಕೈಯಾಗೈತೆ, ಬೋರ್ಡ್ ಅವ್ರ ಕೈಯಾಗೈತೆ. ದಯವಿಟ್ಟು ಅವ್ರು ಹೋಗಿ ಬೋರ್ಡ್ನ ಕುಂತ್ಕೊಂಡು ಮಾತಾಡ್ಕೊಂಡು ಅಂಕಿಅಂಶಗಳೆಲ್ಲ ನೋಡ್ಕೊಂಡು ಸೂಕ್ತ ನಿರ್ಧಾರ ಅವರೇ ತಗೊಳ್ಳಿ. ಸರಿ, ನಿಮ್ಮ ಪಾತ್ರ ಹೋರಾಟ, ನೀರಿನ ಅಂಕಿಅಂಶಗಳು ನಿಮಗೆ ಕೊಟ್ಟಿವಪ್ಪ. ಅಂಕಿಅಂಶಗಳು ಬೋರ್ಡ್ ಅವ್ರು ಕೊಟ್ಟಿವಿ ಹೇಳ್ಯಾರಂತ ಅವ್ರು ಹೇಳ್ತಾರ. ಇದು ತೀರ್ಮಾನ ಆಗೋದು ಬಿಡೋದು ಅಲ್ಲಿ ಎಕ್ಸಿಸ್ಟಿಂಗ್ ಅವತ್ತಿನ ಸಂದರ್ಭದಲ್ಲಿ ಯಾವ ರೀತಿ ಸಮಯ ಹೆಂಗೆ ಬರುತ್ತೆ. ಯಾಕಂದ್ರೆ 33 ಸೆಟರ್ಸ್ ಕುಂದಿರಿಸ್ಬೇಕು, 2 ದಿವಸ ಬೇಕಾಗುತ್ತೆ, ಏನಿಲ್ಲ ಪರಿಸ್ಥಿತಿ
ಸ್ಥಿತಿಗತಿ ನೋಡ್ಕೊಂಡು ನಿರ್ಧಾರಗಳಾಗ್ತಾವ. ಅವತ್ತು ಕುಂದರ್ಸೋವತ್ನಾಗ ಅಲ್ಲಿ ಕುಂದರ್ಸ್ಬೇಕಾದ್ರೆ ಯಾಕಂದ್ರೆ ಒಂದು ಸೆಂಟ್ರು 62 ಟನ್ ವಜ್ಜೆ ಇರುತ್ತೆ. ಒಂದು ಕಡೆ 30 ಟನ್ನಿನ ಟ್ರೈನು, ಒಂದು ಕಡೆ 30 ಟನ್ನಿನ ಟ್ರೈನು, 2 ಟ್ರೈನ್ಗಳು ಸೈಮಲ್ಟೇನಿಯಸ್ ಆಗಿ ಎತ್ತಿ ತೆಗಿಬೇಕು. ಮೊದಲು ಹಳೇದು ತೆಗೆದು ಒಂದು ಕ್ರೇನ್ ಇಟ್ಟು ಹಳೇದನ್ನು ವಾಪಸ್ ಕಳಿಸ್ಬೇಕು. ಮತ್ತೆ ಇನ್ನು ಒಂದು ಕ್ರೇನ್ನಾಗ ಹೊಸ ಸೆಟ್ಸ್ ತಂದು ಮತ್ತೆ ಅದೇ ಕ್ರೇನ್ ಕೆಳಗಿಳಿಸಿ ಕುಂದಿಸ್ಬೇಕು. ಇದಕ್ಕೆ ಎಷ್ಟು ದಿವಸ ಬೇಕಾಗ್ತಿ ಅನ್ನೋದು ಅವತ್ತಿನ ನಿರ್ಧಾರ. ಸಿಂಧನೂರಿನ ಇಂದಿರಾನಗರದ ಕಬರ್ಸ್ಥಾನ್ ಹತ್ತಿರವಿರುವ ಬಳ್ಳಾರಿ ಲೇಔಟ್ನಲ್ಲಿ ಬಂಗಾಲಿ ಕ್ಯಾಂಪಿನ ಪ್ರಬೀರ್ ಸರ್ದಾರನನ್ನು ದುಷ್ಕರ್ಮಿಗಳು ಕೊಲೆಗೈದಿದ್ದು ನಗರದ ಜನರು ಬೆಚ್ಚಿ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಮೂಲತಃ ಪ್ರಬೀರ್ ಸರ್ದಾರ್ ತಂದೆ ಗಣೇಶ್ ಸರ್ದಾರ್ ವಯಸ್ಸು 32, RH ನಂಬರ್ 2 ಕ್ಯಾಂಪಿನ ನಿವಾಸಿಯಾಗಿದ್ದು ನಗರಸಭೆ ಹತ್ತಿರ ಕಿರಾಣಿ ಅಂಗಡಿ ಇಟ್ಟುಕೊಂಡಿದ್ದು ಪ್ರತಿನಿತ್ಯ ಕ್ಯಾಂಪಿನಿಂದ ಅಂಗಡಿಗೆ ಹಾಗೂ ಸಂಜೆ ಅಂಗಡಿಯಿಂದ ಕ್ಯಾಂಪಿಗೆ ತೆರಳುತ್ತಿದ್ದು, ಆದರೆ ಗುರುವಾರ ಸಂಜೆ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ನಗರ ಪೊಲೀಸ್ ಠಾಣೆಗೆ ಬಂದು ಕಾಣೆಯಾಗಿದ್ದಾರೆ ಎಂದು ದೂರು ನೀಡಿದ್ದಾರೆ. ಶನಿವಾರದಂದು ಇಂದಿರಾನಗರದ ಅಕ್ಕಪಕ್ಕದ ಜನತೆ ಶವ ಬಿದ್ದಿರುವುದನ್ನು ನೋಡಿ 112ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದು 112ನಲ್ಲಿರುವ ಪೊಲೀಸ್ ಅಧಿಕಾರಿಗಳು ಇತ್ತೀಚೆಗೆ ಯಾವುದಾದರೂ ಕಾಣೆಯಾದ ಪ್ರಕರಣ ದಾಖಲಾಗಿದೆಯೇ, ದಾಖಲಾದರೆ ಅಥವಾ ಅಪರಿಚಿತ ಶವವಾದರೆ ಪರಿಶೀಲಿಸುವಂತೆ ಡಿವೈಎಸ್ಪಿ ಚಂದ್ರಶೇಖರ್ ಜಿ ರವರ ಗಮನಕ್ಕೆ ತಂದಾಗ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಕಾಣೆಯಾದ ಬಗ್ಗೆ ದೂರು ನೀಡಿದ್ದ ಪ್ರಬೀರ್ ಸರ್ದಾರ್ ಅವರ ಕುಟುಂಬಸ್ಥರನ್ನು ಸ್ಥಳಕ್ಕೆ ಕರೆಯಿಸಿ ತೋರಿಸಿದಾಗ ಕೊಲೆಯಾಗಿರುವುದು ಪ್ರಬೀರ್ ಸರ್ದಾರ್ ಎಂದು ಕುಟುಂಬಸ್ಥರು ದೃಢಪಡಿಸಿ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆಂದು ತಿಳಿದು ಬಂದಿದೆ. ದುಷ್ಕರ್ಮಿಗಳ ಪತ್ತೆಗಾಗಿ ಜಿಲ್ಲಾ ಶ್ವಾನ ದಳ ಹಾಗೂ ಬೆರಳಚ್ಚು ತಂಡ ಸ್ಥಳಕ್ಕೆ ಧಾವಿಸಿ ತನಿಖೆ ಕೈಗೊಂಡಿದ್ದು ತ್ವರಿತವಾಗಿ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದು ಘಟನೆ ನಡೆದ ಸ್ಥಳದಲ್ಲಿ ನಗರ ಪೊಲೀಸ್ ಠಾಣೆಯ PI ವೀರರೆಡ್ಡಿ, ಗ್ರಾಮೀಣ ಪೊಲೀಸ್ ಠಾಣೆ PSI ಮೋನಿಸ್ ರಾಠೋಡ್ ಇದ್ದರು. ತಾಲೂಕಿನ ಕುನ್ನಟಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಅತಿಥಿಯಾಗಿ ರಾಜ್ಯ ಪರಿಸರ ಪ್ರಶಸ್ತಿ ವಿಜೇತರಾದ ಅಮರೇಗೌಡ ಮಲ್ಲಾಪುರ್ ಮಕ್ಕಳೊಂದಿಗೆ ರಾಜ್ಯೋತ್ಸವದ ಅಂಗವಾಗಿ ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪರಿಸರದ ಮಹತ್ವವನ್ನು ಮಕ್ಕಳೊಂದಿಗೆ ಹಂಚಿಕೊಂಡರು. ಶಾಲೆಯ ಮುಖ್ಯ ಗುರುಗಳಾದ ಸುದರ್ಶನ್ ಕನ್ನಡವನ್ನು ಉಳಿಸಿ ಬೆಳೆಸಿ ಅನ್ನುವುದರ ಮೂಲಕ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದರು. SDMC ಅಧ್ಯಕ್ಷ ರಮೇಶ್ ಕುನ್ನಟಿಗೆ ಮಾತನಾಡಿ ಶಾಲೆಯಲ್ಲಿ SDMC ಸದಸ್ಯರ ಪಾತ್ರ ಹಾಗೂ ಪಾಲಕರ ಪಾತ್ರ ಮಹತ್ವವಾದದ್ದು. ಶೈಕ್ಷಣಿಕವಾಗಿ ಶಾಲೆಯ ಅಭಿವೃದ್ಧಿಗಾಗಿ ಮಕ್ಕಳ ಕಲಿಕೆಗಾಗಿ ಯಾವತ್ತಿಗೂ ದುಡಿಯಲು ಸಿದ್ಧ ಎಂದರು. ಮಕ್ಕಳ ಹಾಡುಗಳು, ನೃತ್ಯಗಳು ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು. ಈ ವೇಳೆ SDMC ಅಧ್ಯಕ್ಷ ರಮೇಶ್ ಕುನ್ನಟಗಿ, ಗ್ರಾಮ ಪಂಚಾಯಿತಿ ಸದಸ್ಯ ಪರಸಪ್ಪ, ಫೀರ್ ಹುಸೇನ್ ಸಾಬ್, SDMC ಉಪಾಧ್ಯಕ್ಷ ಪಂಪಪತಿ ಮಡಿವಾಳ್, ಮಾಜಿ SDMC ಅಧ್ಯಕ್ಷ ಮೆಹಬೂಬ್ ಪಾಷಾ, SDMC ಸದಸ್ಯರಾದ ರಫೀಕ್ ತೋಟದ್, ನಿರುಪಾದಿ ಹೊರಗಿನ ಮನೆ, ಭೀಮಶಂಕರ್ ದೊಡ್ಡಮನಿ, ಕೆ ಶಿವರಾಜ್, ಶಿಕ್ಷಣ ಪ್ರೇಮಿಗಳಾದ ಬಾಳಪ್ಪ ದೇವರಮನಿ, ಶಶಿಧರಗೌಡ ಮಲ್ಲಿಕಾರ್ಜುನ್, ಕರವೇ ಹನುಮಂತ ದೊಡ್ಡಮನಿ, ದೇವೇಂದ್ರಪ್ಪ, ಸೈಯದ್ ಪಾಷಾ, ಶಿಕ್ಷಕರಾದ ಸುದರ್ಶನ್, ಶ್ರೀಕಾಂತ್ ಪಾಟೀಲ್, ಗೋಮತಿ ಪಾಟೀಲ್, ರತ್ನಮ್ಮ, ಅಡಿಗೆ ಸಿಬ್ಬಂದಿಗಳಾದ ಅಬೇದ ಬೇಗಂ, ಸೀತಮ್ಮ ಇನ್ನಿತರರು ಇದ್ದರು. ವಿಜ್ಞಾನ ತಂತ್ರಜ್ಞಾನದ ಯುಗದಲ್ಲೂ ಕನ್ನಡ ಭಾಷೆ ಜೀವಂತಿಕೆಯಿಂದ ಉಸಿರಾಡಲು ಕಾರಣ ಈ ನೆಲದ ಜನಪದರೇ ಕಾರಣ. ಅಷ್ಟೇ ಅಲ್ಲ, ಭಾಷೆಯ ಶ್ರೀರಕ್ಷೆ ಆಗಿದ್ದಾರೆಂದು ಡಾಕ್ಟರ್ ಶಂಕರ್ ಗುರಿಕಾರ್ ಅವರು LBK ಮತ್ತು ನೋಬೆಲ್ ಪದವಿ ಕಾಲೇಜಿನಲ್ಲಿ ಕನ್ನಡ ಓದು ಬಳಗ ಕನ್ನಡ ನುಡಿ ಕೂಟದ ಸಹಯೋಗದಲ್ಲಿ ನಡೆದ 70ನೇ ಕನ್ನಡ ರಾಜ್ಯೋತ್ಸವ ಮತ್ತು ಕುವೆಂಪು ಅವರ ನಾಡಗೀತೆಯ ರಚನೆಗೆ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸಕರಾಗಿ ಮಾತನಾಡಿದರು. ಪ್ರಸ್ತುತ ದಿನಗಳಲ್ಲಿ ಕನ್ನಡ ಭಾಷೆಯನ್ನು ಕನ್ನಡಿಗರು ದಿನನಿತ್ಯದ ತಮ್ಮ ಬದುಕಿನೊಂದಿಗೆ ಹೆಚ್ಚು ಹೆಚ್ಚು ಬಳಸಬೇಕಿದೆ. ಕರ್ನಾಟಕ ಏಕೀಕರಣಕ್ಕಾಗಿ ಅನೇಕ ಸಾಹಿತಿಗಳು, ಕನ್ನಡ ಪರ ಸಂಘ ಸಂಸ್ಥೆಗಳು, ಹೋರಾಟಗಾರರು ಶ್ರಮಿಸಿದ್ದಾರೆ. ಅವರೆಲ್ಲರನ್ನೂ ಸ್ಮರಿಸುವ ಸುದೀನ ಎಂದರು. ಕುವೆಂಪು ಅವರ ರೈತಗೀತೆ ಮತ್ತು ನಾಡಗೀತೆ ಈ ನೆಲದ ಸಾಂಸ್ಕೃತಿಕ, ಐತಿಹಾಸಿಕ, ಪ್ರಾಕೃತಿಕ ಸೊಗಡನ್ನು ಪ್ರತಿಮೆಯಾಗಿ ಇಟ್ಟುಕೊಂಡು ಭಾರತಾಂಬೆ ತಾಯಿಯಾದರೆ ಕನ್ನಡ ತಾಯಿ ಅವರ ಮಗಳಾಗಿದ್ದಾಳೆ. ಕುವೆಂಪು ಕೆಳವರ್ಗದ ಜನರ ಕಾಳಜಿ ಮತ್ತು ಬಿದ್ದವರನ್ನು ಎತ್ತುವ ಸಂಸ್ಕೃತಿ ಅವರದಾಗಿತ್ತು. ಕುವೆಂಪು ಅವರ ನಾಡಗೀತೆ ಸರ್ವ ಜನಾಂಗದವರ ತೋಟವಾಗಿದೆ. ಅವರಿಗೆ ದೂರದೃಷ್ಟಿಯ ನೋಟದೊಂದಿಗೆ ಶಾಂತಿ, ಸಹನೆ, ಭ್ರಾತೃತ್ವ ಸಂಕೇತವಾಗಿ ಸೌಹಾರ್ದತೆಗೆ ಸಂಕೇತವಾಗಿದೆ ಎಂದರು. ಇದೇ ವೇಳೆ ಡಾಕ್ಟರ್ ವಿಜಯಲಕ್ಷ್ಮಿ ಗುರಿಕಾರ್, ಸಹಕಾರ ಇಲಾಖೆ ಡಾಕ್ಟರ್ ಮಲ್ಲಿಕಾರ್ಜುನ್ ಕಮತಗಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಕನ್ನಡ ರಾಜ್ಯೋತ್ಸವದ ಮತ್ತು ರಸಋಷಿ ಕುವೆಂಪು ಅವರ ನಾಡಗೀತೆಗೆ ಶತಮಾನದ ಸಂಭ್ರಮೋತ್ಸವ ಪ್ರಯುಕ್ತ ಪ್ರಬಂಧ, ಹಾಸು ಭಾಷಣ, ಸ್ವರಚಿತ ಕವನ ವಾಚನ, ಸಾಮೂಹಿಕ ಗೀತೆ, ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ
ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಪುಸ್ತಕ ಬಹುಮಾನ ನೀಡಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಪರಶುರಾಮ್ ಮಲ್ಲಾಪುರ್, ಕಾರ್ಯದರ್ಶಿ ಡಾಕ್ಟರ್ ಅರುಣ್ಕುಮಾರ್ ಬೇರ್ಗಿ, ಶಿವಕುಮಾರ್ ಬಿಂಗಿ, ಜಯಪ್ಪ ಗೊರೆಬಾಳ್, ಕನ್ನಡ ಓದು ಬಳಗದ ಮಾರ್ಗದರ್ಶಕರಾದ ಜ್ಯೋತಿ, ಕನ್ನಡ ನುಡಿ ಕೂಟದ ಮಾರ್ಗದರ್ಶಕರಾದ ವಸಂತ್ ಕುಮಾರ್ ಬಂಗಿ ಮತ್ತು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ದೇವರಾಜ್ ನಾಯಕ್, ಕುಮಾರಿ ಬಸಮ್ಮ ವೇದಿಕೆ ಮೇಲಿದ್ದರು. ಉಪನ್ಯಾಸಕರಾದ ಕೃಷ್ಣ, ಬಾಲಪ್ಪ, ವೆಂಕೋ, ಬೀರಪ್ಪ, ದೇವೇಂದ್ರ, ಹೊನ್ನಪ್ಪ ಬೆಳಗುರ್ಕಿ, ನಂದಿನಿ, ಜ್ಯೋತಿ, ಹುಲಿಗಮ್ಮ, ಮರಿಸ್ವಾಮಿ, ಪಂಪಪತಿ, ಮೌಲಸಾಬು, ಪಂಚಾಕ್ಷರಿ ಹಾಗೂ ಕಾವೇರಿ, ಚೈತ್ರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಸವರಾಜೇಶ್ವರಿ ನಿರೂಪಣೆ ಮಾಡಿದರು. ಅನುಷಾ ಸಂಗಡಿಗರು ಪ್ರಾರ್ಥಿಸಿದರು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕು ಆಡಳಿತದಿಂದ ಸಂಭ್ರಮ ಸಡಗರದಿಂದ 70ನೇ ಕನ್ನಡ ರಾಜ್ಯೋತ್ಸವ ಆಚರಣೆ. 13 TMC ನೀರಿನಿಂದ 2ನೇ ಬೆಳೆ ಹೇಗೆ ಸಾಧ್ಯ? ಶಾಸಕ ಹಂಪನಗೌಡ ಬಾದರ್ಲಿ. ಸಿಂಧನೂರಿನಲ್ಲಿ ಬಂಗಾಲಿ ಕ್ಯಾಂಪಿನ ಪ್ರಬೀರ್ ಸರ್ದಾರ್ ಕೊಲೆ ಬೆಚ್ಚಿ ಬಿದ್ದ ಜನತೆ. ಕುನ್ನಟಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಆಚರಣೆ. ಕನ್ನಡ ಭಾಷೆಯ ಜೀವಂತಿಕೆಗೆ ಜನಪದರೇ ಶ್ರೀರಕ್ಷೆ. ಡಾಕ್ಟರ್ ಶಂಕರ್ ಗುರಿಕಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.